ಹೇಗಾದ್ರೂ ಮಾಡಿ 35% ಬಂದ್ರೆ ಸಾಕಪ್ಪ ಪಾಸ್ ಮಾಡ್ಬಿಡುತ್ತ ಕಂಡ ದೇವರಿಗೆ ಕೈ ಮುಗಿಯೋ ಯುವಕರ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ 99% ತಗೊಂಡು ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನ ಬಂದಿರುವಂತಹ ವಿದ್ಯಾರ್ಥಿಗಳ ಜೊತೆ ಇದ್ದಾರೆ. ಮೇಡಮ್ ಹೇಗೆ ಅನಿಸ್ತಿದೆ? 35 ತಗೊಳ್ಳೋರು ಒಂದ್ ಕಡೆ ಆದ್ರೆ 99 ತಗೊಂಡಿದ್ರ, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. 35 ತಗೊಂಡಿದ್ರು ಕೂಡ ದಟ್ ಇಸ್ ಬ್ಯಾಡ್ ಮಾರ್ಕ್ಸ್ ಅಂತ ಹೇಳೋಕೆ ಇಷ್ಟಪಡಲ್ಲ ನಾನು. ಅದು ಒಳ್ಳೆ ಮಾರ್ಕ್ಸ್ ಅದು. ಸೊ ನಿಮ್ಮ ವಿಭಾಗದಲ್ಲಿ ಕಲಾ ವಿಭಾಗದಲ್ಲಿ 99 ಸ್ಟೇಟ್ಗೆ ಫಸ್ಟ್ ಬಂದಿದ್ದೀರಾ. ಸೊ ಡಿಸ್ಟ್ರಿಕ್ಟ್ ಫಸ್ಟ್ ಬರೋದೇ ದೊಡ್ಡ ಮಾತು ಈಗಿನ ಕಾಲದಲ್ಲಿ. ಸೊ ಸ್ಟೇಟಿಗೆ ಫಸ್ಟ್ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತಿದೆ ಸರ್, ಅದೊಂದೇ ಹೇಳಕ್ಕಾಗೋದು. ಐ ಆಮ್ ವೆರಿ ಎಕ್ಸೈಟೆಡ್ ಅಷ್ಟೇ. ಸೊ ಮಾರ್ಕ್ಸ್ ಬಂದು 596 ನಿಮ್ದು. ಸೊ 4 ಮಾರ್ಕ್ಸ್ ಹೇಗೆ ಹೋಯ್ತು ಮ್ಯಾಮ್? ಬೈ ಮಿಸ್ ಆಗಿ ಹೋಯ್ತಾ ಅಥವಾ ಗೊತ್ತಿತ್ತಾ ನಿಮ್ಗೆ ಹೋಗುತ್ತೆ ಅಂತ ಹೇಳಿ? ಸೋಶಿಯಾಲಜಿನಲ್ಲಿ ಗೊತ್ತಿತ್ತು ನಂಗೆ ಹೋಗುತ್ತೆ ಮಾರ್ಕ್ಸ್ ಅಂತ. ಇಂಗ್ಲಿಷ್ ಅಲ್ಲಿ ಕೂಡ ಹೋಗುತ್ತೆ ಅಂತ ಮಾರ್ಕ್ಸ್. ಎಕನಾಮಿಕ್ಸ್ ಅಲ್ಲಿ ಒಂದು ಮಾರ್ಕ್ಸ್ ಹೋಗಿದೆ, ಅದು ಮತ್ತೆ ನೋಡ್ಬೇಕು. ಹೇಗಿತ್ತು ಸ್ಟಡಿ ಅವರ್ಸ್? ಹೇಗಿತ್ತು? ಜೊತೆಗೆ ಆ 4 ಮಾರ್ಕ್ಸ್ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕುವಂತ ಪ್ಲಾನ್ ಏನಾದ್ರು ಇದೆಯಾ? ಹೇಗೆ? ಎಕನಾಮಿಕ್ಸ್ ಪ್ಲಾನ್ ಇದೆ ಸರ್, ರಿವ್ಯಾಲ್ಯೂಯೇಷನ್ ಹಾಕೋಕೆ ಅಂತ. ಹೌದು ಸರ್. 99 ಬಂದಿದೆ ಎಕನಾಮಿಕ್ಸ್ ಅಲ್ಲಿ. ಮತ್ತೆ ನನಗೆ ಇನ್ನರ್ ಸ್ಟ್ರೆಂತ್ ಇದೆ, ಬರುತ್ತೆ ಅಂತ ನನಗೆ ಮಾರ್ಕ್ಸ್. ಐ ಹ್ಯಾವ್ ದಟ್ ಝೀಲ್ ಬರುತ್ತೆ. ಗೋಲ್ ಏನಿದೆ ಮ್ಯಾಮ್? ಈಗ 99 ಆಯ್ತು, ನೆಕ್ಸ್ಟ್ ಎಜುಕೇಶನ್ ಸ್ಟೆಪ್ ಯಾವ ರೀತಿ ಆಯ್ತು ಅಂತ ಏನ್ ಮಾಡ್ಬೇಕಂತಿದ್ರ? ಸರ್ ನಾನು ಮುಂದೆ ಸೈಕಾಲಜಿ ತಗೊಂಡು ಸೈಕಾಲಜಿ ಸ್ಟ್ರೀಮ್ ಅಲ್ಲಿ ಹೋಗಿ ಪಾಸಿಟಿವ್ ಸೈಕಾಲಜಿ ತಗೊಂಡ್ಬೇಕಂತ ಇದ್ದೀನಿ. ದಿಸ್ ಇಸ್ ಮೈ ಗೋಲ್ ಸರ್. ಮುಂದೆ ಏನ್ ಕೆಲಸ ಮಾಡ್ತಾರೆ ಅಥವಾ ಅಮ್ಮ ಏನ್ ಕೆಲಸ ಮಾಡ್ತಾರೆ? ಸಪೋರ್ಟ್ ಹೇಗಿತ್ತು ಅವ್ರದ್ದು ಕೂಡ? ಸರ್ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಅಮ್ಮ ಮತ್ತೆ ತಾತ ಅಜ್ಜಿ ಕೂಡ. ಸ್ಕೂಲ್ ನಲ್ಲಿ ಟೀಚರ್ಸ್ ಸಪೋರ್ಟ್ ಮಾಡಿದ್ರೆ, ಮನೆಯಲ್ಲಿ ಅಪ್ಪ ಮತ್ತೆ ತಾತ ಇನ್ನರ್ ಮೋಟಿವೇಶನ್ ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಪಪ್ಪ ಅಗ್ರಿಕಲ್ಚರಿಸ್ಟ್, ಹೌದು. ಅಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ. ನಿಮ್ಗೆ ಅಗ್ರಿಕಲ್ಚರ್ ಪ್ಲಾನ್ ಇದೆಯಾ ನೆಕ್ಸ್ಟ್ ಹೋಗ್ಬೇಕು ಅದರಲ್ಲಿ ಅಂತ ಹೇಳಿ? ಅಗ್ರಿಕಲ್ಚರ್ ಅಂತ ಪ್ಲಾನ್ ಇಲ್ಲ ಸರ್, ಬಟ್ ಅಫ್ಕೋರ್ಸ್ ಅವ್ರನ್ನ ಕೂಡ ಆ ಸೆಕ್ಟರ್ನ ಕೂಡ ಡೆವಲಪ್ ಮಾಡಬೇಕು ಅನ್ನೋದು ಇದೆ. ಮುಂದೆ IAS ತಗೊಂಡು. ತುಂಬಾ ಜನ ಫೇಲ್ ಆಗಿದ್ದಾರೆ ಈಗ, ಒಂದೊಂದು ಮಾರ್ಕ್ಸ್ ಇಂದ ಕೂಡ ಫೇಲ್ ಆದಂತಿದ್ದಾರೆ. ಸೊ ಅವರಿಗೆ ತಮ್ಮ ಮೋಟಿವೇಶನ್ ಸ್ಪೀಚ್ ಏನು ಮ್ಯಾಮ್? ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್. ಅದೇ ಫಸ್ಟ್ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಬೇಕಂತ ಅಂದ್ರೆ, ಫೇಲ್ಯೂರ್ ಅಂತ ಅಂದ್ರೆ ಪೀಪಲ್ ಸೇ ನನ್ನ ಲೈಫಲ್ಲಿ ಏನೋ ಒಂದು ಬಿದ್ದೋಯ್ತು, ಸೋತೋಯ್ತು ಅಂತ. ಆದ್ರೆ ದಟ್ ಇಸ್ ನಾಟ್ ದ ಪಾಯಿಂಟ್. ಈ ಸಲ ಫೇಲ್ಯೂರ್ ಆದ್ರೆ ನಾಳೆ ನೆಕ್ಸ್ಟ್ ಡೇ ಹೋಪ್ ಇರಬೇಕು, ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ. ಫೇಲ್ಯೂರ್ ಹಾಕಿದ್ರೆ ಏನೇನ್ ಪಾಯಿಂಟ್ಸ್ ಇದೆ, ಅದ್ರ ಏನೇನ್ ಸ್ಟೆಪ್ಸ್ ಅಲ್ಲಿ ಫೇಲ್ಯೂರ್ ಆಗಿದೀವಿ ಅಂತ ನೋಡ್ಕೊಂಡು ಮುಂದೆ ಕೂಡ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕಂತ. ಸೊ ಇದು ಟಾಪ್ 1 ಬಂದಿರುವಂತಹ ವಿದ್ಯಾರ್ಥಿ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.